ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆಗಳ ಸ್ಥಿತಿ ಕೇಳೋದೇ ಬೇಡ. ಮಳೆ ಬಂದ್ರೆ ಸಾಕು, ರಸ್ತೆಗಳಲ್ಲಿ ಮೊಣಕಾಲುದ್ದ ಗುಂಡಿ ನಿರ್ಮಾಣ ಆಗತ್ತೆ. ಬಿಬಿಎಂಪಿ ಅಧಿಕಾರಿಗಳು ಕಳಪೆ ಕಾಮಗಾರಿ ಮಾಡಿ ಕೋಟಿ ಕೋಟಿ ಹಣ ಜೇಬಿಗೆ ಇಳಿಸಿದ್ರ ಅನ್ನೋ ಅನುಮಾನ ದಟ್ಟವಾಗಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಗುಂಡಿ ಗಂಡಾಂತರ. ಬಿಬಿಎಂಪಿಯ ಕಳಪೆ ಕಾಮಗಾರಿ ಎಕ್ಸ್ಪೋಸ್. ಸಿಟಿ ರಸ್ತೆಗಳಿಗೆ ನಾಮಕಾವಸ್ಥೆ ಡಾಂಬರ್ ಹಾಕಿದ್ದೇಪೆ. ಬಿಬಿಎಂಪಿ ಮಾಡುವ ಕೆಲಸಗಳನ್ನ ಸಿಟಿ ಜನರು ಯಾಕೆ ಒಪ್ಪಲ್ಲ, ಯಾಕೆ ಆಕ್ರೋಶ ಹೊರಾಗ್ತಿದ್ದಾರೆ ಎಂಬುದು ಸ್ಪಷ್ಟ ಚಿತ್ರಣ ತೋರಿಸ್ತೀನಿ. ನಾ ಪ್ರೆಸೆಂಟ್ ಈಗ ಸುಮ್ನಳ್ಳಿ ಬ್ರಿಡ್ಜ್ ಪಕ್ಕದ ಅನ್ನಪೂರ್ಣೇಶ್ವರ ನಗರದ ಸರ್ವಿಸ್ ರಸ್ತೆಯಲ್ಲಿದ್ದೇನೆ. ನೋಡಿ ಯಾವ ರೀತಿ ಇದೆ ರಸ್ತೆ. ಇದು ಈ ಹಿಂದೆ ಏನೋ ಡಿಸಿಎಂ ಅವರು ಡೆಡ್ಲೈನ್ ನೀಡಿದ್ರಲ್ಲ, ಈ ಒಂದು ಭಾಗದಲ್ಲಿ ಗುಂಡಿಯನ್ನು ಮುಚ್ಚಿದ್ರು ತ್ಯಾಪೆ ಹಾಕಿ. ಇದೀಗ ಯಾವ ರೀತಿ ಒಂದೇ ಮಳೆಗೆ ಎಲ್ಲ ಕೊಚ್ಚಿಕೊಂಡು ಹೋಗಿದೆ. ಎಸ್, ನೋಡಿದ್ರಲ್ಲ, ಇದು ಬ್ರ್ಯಾಂಡ್ ಬೆಂಗಳೂರಿನ ಗ್ರ್ಯಾಂಡ್ ರಸ್ತೆ. ಗಾರ್ಡನ್ ಸಿಟಿ, ಐಟಿ ಸಿಟಿಯಾಗಿರುವ ಬೆಂಗಳೂರು ಈಗ ಗುಂಡಿ ಸಿಟಿಯಾಗಿ ಮಾರ್ಪಟ್ಟಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನ ರಸ್ತೆಗಳು ಗುಂಡಿಗಳಿಂದಲೇ ಕೂಡಿದ್ದು, ಸವಾರರು ಎಚ್ಚರಿಕೆಯಿಂದ ವಾಹನ ಚಲಾಯಿಸುವ ಪರಿಸ್ಥಿತಿ ಎದುರಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿದ್ದ ಡೆಡ್ಲೈನ್ಗೆ ಹೆದರಿ ಬಿಬಿಎಂಪಿ ತರಾತುರಿಯಲ್ಲಿ ಸಿಟಿ ರಸ್ತೆಗಳಿಗೆ ಡಾಂಬರ್ ಹಾಕಿ ತೇಪೆ ಹಚ್ಚಿತ್ತು. ಆದರೆ 20 ದಿನದೊಳಗೆ ಮತ್ತೆ ಗುಂಡಿಗಳ ದರ್ಶನ ಆಗಿತ್ತು. ರಿಪಬ್ಲಿಕ್ನಲ್ಲಿ ಬಿಬಿಎಂಪಿ ಕಳಪೆ ಕಾಮಗಾರಿ ಎಕ್ಸ್ಪೋಸ್ ಆಗಿದೆ. ಅನ್ನಪೂರ್ಣೇಶ್ವರಿ ನಗರದಲ್ಲಿ 3 ಅಡಿಯಷ್ಟು ಗುಂಡಿ ಬಿದ್ದಿದೆ. ನೋಡಿ ಎಲ್ಲ ಕಿತ್ತು ಬಂದಿದೆ. ಇದು ಮಾಡಿದ್ದು ಡಾಂಬಾರ್ ಹಾಕಿ ಗುಂಡಿ ಮುಚ್ಚಿದ್ದು ಇದೀಗ ಒಂದೇ ಮಳೆಗೆ ಕಿತ್ತುಕೊಂಡು ಬಂದಿದೆ. ಇದು ಕಳಪೆ ಕಾಮಗಾರಿ. ಎಲ್ಲ ಈ ಥರ ಇದೆ. ಸುಮ್ಮನೆ ಜಸ್ಟಿಂಗ್ ಅಂದರೆ ಎಡೋಳಾಗುತ್ತೆ. ಇದು ಮಾಡಿರೋ ಕೆಲಸ ಬಿಬಿಎಂಪಿಯ ಕಳಪೆ ಕಾಮಗಾರಿ. ಮಾನ್ಯ ಡಿಸಿಎಂ ಸಾಹೇಬ್ರೆ, ನೀವು ನೋಡಿ ನಿಮ್ಮ ಅಧಿಕಾರಿಗಳು ಯಾವ ರೀತಿ ಗುಂಡಿ ಮುಚ್ಚಿದ್ದಾರೆ ಎಂಬುದು ರಿಪಬ್ಲಿಕ್ ಕಂಡ ಸ್ಪಷ್ಟ ಚಿತ್ರಣ ತೋರಿಸ್ತಾ ಇದೆ. ನೋಡಿ ಯಾವ ರೀತಿ ಇಲ್ಲಿ ಗುಂಡಿ ಬಿದ್ದಿದೆ. ಕಲ್ಯಾಣ ನಗರದಲ್ಲಿಯೂ ಗುಂಡಿ ದರ್ಬಾರ್. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಎಷ್ಟು ಭೀಕರವಾದಂಥ ರಸ್ತೆ ಇದೆ ಅನ್ನೋದಕ್ಕೆ ಸಾಕ್ಷಿನೇ ಕಲ್ಯಾಣ ನಗರಕ್ಕೆ ಹೋಗುವಂಥ ಈ ರಸ್ತೆ. ಈ ರಸ್ತೆಯಲ್ಲಿ ಇರುವಂಥ ಗುಂಡಿ ಅಲ್ಲ ಇದು ಮರಣ ಗುಂಡಿ. ಇದು ನೋಡಿ, ರಾತ್ರಿ ಹೊತ್ತಿಗೆ ಏನಾದರೂ ಈ ಗುಂಡಿಯನ್ನು ಈಗ ಬಿಬಿಎಂಪಿಯವ್ರು ಮುಚ್ಚಿದ್ದಾರೆ, ಕಲ್ಲನ್ನು ಹಾಕಿ ಮುಚ್ಚಿದ್ದಾರೆ. ಬಿಬಿಎಂಪಿಯವ್ರು ಮುಚ್ಚಿದ್ದಲ್ಲ, ಆ ಕಡೆ ಈ ಕಡೆ ಮನೆಯವರೆಲ್ಲ ಇದ್ದಾರಲ್ಲ, ಏನಾದರೂ ಅಪಘಾತವಾಗಿ ಏನಾದರೂ ಘಟನೆ ಆಗಿ ಯಾರಿಗಾದರೂ ಸಾವು ನೋವಾಗುತ್ತೆ ಅಂಥೇಳಿ ಈ ಕಲ್ಲನ್ನು ಹಾಕಿ ಮುಚ್ಚಿದ್ದಾರೆ. ಬೆಳಿಗ್ಗೆ ಅಷ್ಟೇ ಇಲ್ಲೊಂದು ಅಪಘಾತ ಆಗಿತ್ತು. ಅಪಘಾತ ಆದಂತಹ ಕುರುಹುಗಳನ್ನು ಗಮನಿಸ್ತಾ ಇದ್ದೀರಿ ನೀವು. ನಾಗರಬಾವಿಯಲ್ಲಿ ಗುಂಡಿ ನಾಗಾಲೋಟ. ನಾಗರಬಾವಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ. ಈ ರಸ್ತೆಯ ಅಧ್ವಾನ ಎಷ್ಟಿದೆ ಅಂತ ಹೇಳಿದರೆ, ಮೊನ್ನೆ ಒಂದು 15 ದಿನ ಆಗಿದೆ ಇಲ್ಲಿ ಪ್ಯಾಚ್ ವರ್ಕ್ ಮಾಡಿ. ಪ್ಯಾಚ್ ವರ್ಕ್ ಎಲ್ಲ ನೀರಿನಲ್ಲಿ ಕೊಚ್ಕೊಂಡು ಹೋಗಿ ನೋಡಿ ಹೆಂಗಿದೆ ಪ್ಯಾಚ್ ವರ್ಕ್ ಅಂತ ಹೇಳಿದರೆ, ನಾನು ಕೈಯಲ್ಲಿ ಎತ್ತಿ ತೋರಿಸ್ತೀನಿ ನಿಮ್ಗೆ. ಹೆಂಗಿದೆ ನೋಡಿ, ಇದು ಪ್ಯಾಚ್ ವರ್ಕ್. ಇದು ಬಿಬಿಎಂಪಿ ಮಾಡಿದಂಥ ಪ್ಯಾಚ್ ವರ್ಕ್. ಇದು ಹೊಂಡ ಗುಂಡಿ ಇಲ್ಲಿ ಹೇಳೋದೇ ಬೇಡ, ಇಲ್ಲಿ ಯಾವಾಗಲೂ ಕೂಡ ಇದೇ ಪಚೀತಿ. ಹೀಗಿದ್ರೂ ಯಾವೊಬ್ಬ ಅಧಿಕಾರಿಯೂ ಇತ್ತ ಕಡೆ ಗಮನ ಹರಿಸಿಲ್ಲ. ರಸ್ತೆಗಳನ್ನ ಸುಸ್ಥಿತಿಯಲ್ಲಿಡಬೇಕಿದ್ದ ಪಾಲಿಕೆಯೇ ಒಂದಷ್ಟು ದಿನ ಗುಂಡಿ ಮುಚ್ಚುವ ಕೆಲಸ ಮಾಡಿ ಮೌನಕ್ಕೆ ಜಾರಿದ್ದು ಸವಾರರ ಆಕ್ರೋಶಕ್ಕೆ ಕಾರಣವಾಗಿದೆ. ವೀರೇಶ್ ಹಾಗೂ ರಂಜಿತ್ ಶಿರಿಯರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ ನಂತರ ಮೈಸೂರಿನಲ್ಲಿ ಹೆಂಗೈತೆ ದಸರಾ ಸಂಭ್ರಮದ ವೈಭವ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನೋಡೋಣ ಬ್ರೇಕ್ ಆದ್ಮೇಲೆ.
ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆಗಳ ಸ್ಥಿತಿ ಕೇಳೋದೇ ಬೇಡ. ಮಳೆ ಬಂದ್ರೆ ಸಾಕು, ರಸ್ತೆಗಳಲ್ಲಿ ಮೊಣಕಾಲುದ್ದ ಗುಂಡಿ ನಿರ್ಮಾಣ ಆಗತ್ತೆ. ಬಿಬಿಎಂಪಿ ಅಧಿಕಾರಿಗಳು ಕಳಪೆ ಕಾಮಗಾರಿ ಮಾಡಿ ಕೋಟಿ ಕೋಟಿ ಹಣ ಜೇಬಿಗೆ ಇಳಿಸಿದ್ರ ಅನ್ನೋ ಅನುಮಾನ ದಟ್ಟವಾಗಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಗುಂಡಿ ಗಂಡಾಂತರ. ಬಿಬಿಎಂಪಿಯ ಕಳಪೆ ಕಾಮಗಾರಿ ಎಕ್ಸ್ಪೋಸ್. ಸಿಟಿ ರಸ್ತೆಗಳಿಗೆ ನಾಮಕಾವಸ್ಥೆ ಡಾಂಬರ್ ಹಾಕಿದ್ದೇಪೆ. ಬಿಬಿಎಂಪಿ ಮಾಡುವ ಕೆಲಸಗಳನ್ನು ಸಿಟಿ ಜನರು ಯಾಕೆ ಒಪ್ಪಲ್ಲ, ಯಾಕೆ ಆಕ್ರೋಶ ಹೊರಾಗ್ತಿದ್ದಾರೆ ಎಂಬುದು ಸ್ಪಷ್ಟ ಚಿತ್ರಣ ತೋರಿಸ್ತೀನಿ. ನಾ ಪ್ರೆಸೆಂಟ್ ಈಗ ಸುಮ್ನಳ್ಳಿ ಬ್ರಿಡ್ಜ್ ಪಕ್ಕದ ಅನ್ನಪೂರ್ಣೇಶ್ವರ ನಗರದ ಸರ್ವಿಸ್ ರಸ್ತೆಯಲ್ಲಿದ್ದೇನೆ. ನೋಡಿ ಯಾವ ರೀತಿ ಇದೆ ರಸ್ತೆ. ಇದು ಈ ಹಿಂದೆ ಏನೋ DCM ಅವರು ಡೆಡ್ಲೈನ್ ನೀಡಿದ್ರಲ್ಲ, ಈ ಒಂದು ಭಾಗದಲ್ಲಿ ಗುಂಡಿಯನ್ನು ಮುಚ್ಚಿದ್ರು ತ್ಯಾಪೆ ಹಾಕಿ. ಇದೀಗ ಯಾವ ರೀತಿ ಒಂದೇ ಮಳೆಗೆ ಎಲ್ಲ ಕೊಚ್ಚಿಕೊಂಡು ಹೋಗಿದೆ. ಎಸ್, ನೋಡಿದ್ರಲ್ಲ, ಇದು ಬ್ರ್ಯಾಂಡ್ ಬೆಂಗಳೂರಿನ ಗ್ರ್ಯಾಂಡ್ ರಸ್ತೆ. ಗಾರ್ಡನ್ ಸಿಟಿ, IT ಸಿಟಿಯಾಗಿರುವ ಬೆಂಗಳೂರು ಈಗ ಗುಂಡಿ ಸಿಟಿಯಾಗಿ ಮಾರ್ಪಟ್ಟಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನ ರಸ್ತೆಗಳು ಗುಂಡಿಗಳಿಂದಲೇ ಕೂಡಿದ್ದು, ಸವಾರರು ಎಚ್ಚರಿಕೆಯಿಂದ ವಾಹನ ಚಲಾಯಿಸುವ ಪರಿಸ್ಥಿತಿ ಎದುರಾಗಿದೆ. DCM DK ಶಿವಕುಮಾರ್ ಕೊಟ್ಟಿದ್ದ ಡೆಡ್ಲೈನ್ಗೆ ಹೆದರಿ ಬಿಬಿಎಂಪಿ ತರಾತುರಿಯಲ್ಲಿ ಸಿಟಿ ರಸ್ತೆಗಳಿಗೆ ಡಾಂಬರ್ ಹಾಕಿ ತೇಪೆ ಹಚ್ಚಿತ್ತು. ಆದರೆ 20 ದಿನದೊಳಗೆ ಮತ್ತೆ ಗುಂಡಿಗಳ ದರ್ಶನ ಆಗಿತ್ತು. ರಿಪಬ್ಲಿಕ್ನಲ್ಲಿ ಬಿಬಿಎಂಪಿ ಕಳಪೆ ಕಾಮಗಾರಿ ಎಕ್ಸ್ಪೋಸ್ ಆಗಿದೆ. ಅನ್ನಪೂರ್ಣೇಶ್ವರಿ ನಗರದಲ್ಲಿ 3 ಅಡಿಯಷ್ಟು ಗುಂಡಿ ಬಿದ್ದಿದೆ. ನೋಡಿ ಎಲ್ಲ ಕಿತ್ತು ಬಂದಿದೆ. ಇದು ಮಾಡಿದ್ದು ಡಾಂಬಾರ್ ಹಾಕಿ ಗುಂಡಿ ಮುಚ್ಚಿದ್ದು ಇದೀಗ ಒಂದೇ ಮಳೆಗೆ ಕಿತ್ತುಕೊಂಡು ಬಂದಿದೆ. ಇದು ಕಳಪೆ ಕಾಮಗಾರಿ. ಎಲ್ಲ ಈ ಥರ ಇದೆ. ಸುಮ್ಮನೆ ಜಸ್ಟ್ ಹಿಂಗಂದರೆ ಎಡೋಳಾಗುತ್ತೆ. ಇದು ಮಾಡಿರೋ ಕೆಲಸ ಬಿಬಿಎಂಪಿಯ ಕಳಪೆ ಕಾಮಗಾರಿ. ಮಾನ್ಯ DCM ಸಾಹೇಬ್ರೆ, ನೀವು ನೋಡಿ ನಿಮ್ಮ ಅಧಿಕಾರಿಗಳು ಯಾವ ರೀತಿ ಗುಂಡಿ ಮುಚ್ಚಿದ್ದಾರೆ ಎಂಬುದು ರಿಪಬ್ಲಿಕ್ ಕಂಡ ಸ್ಪಷ್ಟ ಚಿತ್ರಣ ತೋರಿಸ್ತಾ ಇದೆ. ನೋಡಿ ಯಾವ ರೀತಿ ಇಲ್ಲಿ ಗುಂಡಿ ಬಿದ್ದಿದೆ. ಕಲ್ಯಾಣ ನಗರದಲ್ಲಿಯೂ ಗುಂಡಿ ದರ್ಬಾರ್. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಎಷ್ಟು ಭೀಕರವಾದಂಥ ರಸ್ತೆ ಇದೆ ಅನ್ನೋದಕ್ಕೆ ಸಾಕ್ಷಿನೇ ಕಲ್ಯಾಣ ನಗರಕ್ಕೆ ಹೋಗುವಂಥ ಈ ರಸ್ತೆ. ಈ ರಸ್ತೆಯಲ್ಲಿ ಇರುವಂಥ ಗುಂಡಿ ಅಲ್ಲ ಇದು ಮರಣ ಗುಂಡಿ. ಇದು ನೋಡಿ, ರಾತ್ರಿ ಹೊತ್ತಿಗೆ ಏನಾದರೂ ಈ ಗುಂಡಿಯನ್ನು ಈಗ ಬಿಬಿಎಂಪಿಯವ್ರು ಮುಚ್ಚಿದ್ದಾರೆ, ಕಲ್ಲನ್ನು ಹಾಕಿ ಮುಚ್ಚಿದ್ದಾರೆ. ಬಿಬಿಎಂಪಿಯವ್ರು ಮುಚ್ಚಿದ್ದಲ್ಲ, ಆ ಕಡೆ ಈ ಕಡೆ ಮನೆಯವರೆಲ್ಲ ಇದ್ದಾರಲ್ಲ, ಏನಾದರೂ ಅಪಘಾತವಾಗಿ ಏನಾದರೂ ಘಟನೆ ಆಗಿ ಯಾರಿಗಾದರೂ ಸಾವು ನೋವಾಗುತ್ತೆ ಅಂಥೇಳಿ ಈ ಕಲ್ಲನ್ನು ಹಾಕಿ ಮುಚ್ಚಿದ್ದಾರೆ. ಬೆಳಿಗ್ಗೆ ಅಷ್ಟೇ ಇಲ್ಲೊಂದು ಅಪಘಾತ ಆಗಿತ್ತು. ಅಪಘಾತ ಆದಂತಹ ಕುರುಹುಗಳನ್ನು ಗಮನಿಸ್ತಾ ಇದ್ದೀರಿ ನೀವು. ನಾಗರಬಾವಿಯಲ್ಲಿ ಗುಂಡಿ ನಾಗಲೋಟ. ನಾಗರಬಾವಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ. ಈ ರಸ್ತೆಯ ಅಧ್ವಾನ ಎಷ್ಟಿದೆ ಅಂತ ಹೇಳಿದರೆ, ಮೊನ್ನೆ ಒಂದು 15 ದಿನ ಆಗಿದೆ ಇಲ್ಲಿ ಪ್ಯಾಚ್ ವರ್ಕ್ ಮಾಡಿ. ಪ್ಯಾಚ್ ವರ್ಕ್ ಎಲ್ಲ ನೀರಿನಲ್ಲಿ ಕೊಚ್ಕೊಂಡು ಹೋಗಿ ನೋಡಿ ಹೆಂಗಿದೆ ಪ್ಯಾಚ್ ವರ್ಕ್ ಅಂತ ಹೇಳಿದರೆ, ನಾನು ಕೈಯಲ್ಲಿ ಎತ್ತಿ ತೋರಿಸ್ತೀನಿ ನಿಮ್ಗೆ. ಹೆಂಗಿದೆ ನೋಡಿ, ಇದು ಪ್ಯಾಚ್ ವರ್ಕ್. ಇದು ಬಿಬಿಎಂಪಿ ಮಾಡಿದಂಥ ಪ್ಯಾಚ್ ವರ್ಕ್. ಇದು ಹೊಂಡ ಗುಂಡಿ ಇಲ್ಲಿ ಹೇಳೋದೇ ಬೇಡ, ಇಲ್ಲಿ ಯಾವಾಗಲೂ ಕೂಡ ಇದೇ ಪಚೀತಿ. ಹೀಗಿದ್ರೂ ಯಾವೊಬ್ಬ ಅಧಿಕಾರಿಯೂ ಇತ್ತ ಕಡೆ ಗಮನ ಹರಿಸಿಲ್ಲ. ರಸ್ತೆಗಳನ್ನ ಸುಸ್ಥಿತಿಯಲ್ಲಿಡಬೇಕಿದ್ದ ಪಾಲಿಕೆಯೇ ಒಂದಷ್ಟು ದಿನ ಗುಂಡಿ ಮುಚ್ಚುವ ಕೆಲಸ ಮಾಡಿ ಮೌನಕ್ಕೆ ಜಾರಿದ್ದು ಸವಾರರ ಆಕ್ರೋಶಕ್ಕೆ ಕಾರಣವಾಗಿದೆ. ವೀರೇಶ್ ಹಾಗೂ ರಂಜಿತ್ ಶಿರಿಯರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ ನಂತರ ಮೈಸೂರಿನಲ್ಲಿ ಹೆಂಗೈತೆ ದಸರಾ ಸಂಭ್ರಮದ ವೈಭವ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನೋಡೋಣ ಬ್ರೇಕ್ ಆದ್ಮೇಲೆ.